ಮುಳ್ಳಯ್ಯನಗಿರಿ. ಕರ್ನಾಟಕದ ಅತ್ಯುನ್ನತ ಶಿಖರ, ಚಿಕ್ಕಮಗಳೂರಿನ ಪ್ರಸಿದ್ಧ ಯಾತ್ರಾ ಸ್ಥಳ. ಹಾಗೆ ನನ್ನ ಮೊದಲನೆಯ ಚಿಕ್ಕಮಗಳೂರಿನ ಪ್ರವಾಸದ ಉದ್ದೇಶ ಈ ಅದ್ಭುತವಾದ ಬೆಟ್ಟವನ್ನು ನೋಡಿ ಅದರ ಸೌಂದರ್ಯವನ್ನು ಸೆರೆ ಹಿಡಿಯುವ ಆಸೆಯಿಂದ ಈ ಟ್ರಿಪ್ ಮಾಡಿದ್ದೆ. ಖಂಡಿತವಾಗಲೂ ಸುಲಭ ಇರಲಿಲ್ಲ. ಯಾಕಂದ್ರೆ ಈ ಬೆಟ್ಟವನ್ನು 2 ದಿನದಲ್ಲಿ 3 ಸಲ ಹತ್ತಿ ಛಾಯಾಗ್ರಹಣ ಮಾಡೋ ಪ್ರಯತ್ನ ಮಾಡಿದ್ದೆ. ಅದು ಯಶಸ್ವಿ ಆಯ್ತಾ ಇಲ್ಲೋ ಅನ್ನೋ ಕತೆ ಇವತ್ತಿನ ವಿಡಿಯೋಲ್ಲಿ ಹೇಳ್ತೇನೆ. ಸೊ ಚಿಕ್ಕಮಗಳೂರಿನ ಬೆಟ್ಟದ ಕತೆ ಆದ್ರಿಂದ ಒಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ರೆಡಿ ಮಾಡಿಕೊಂಡು ನಮ್ಮ ಕತೆ ಶುರು ಮಾಡುವ. ಮೊದಲನೇ ಪ್ರಯತ್ನದಲ್ಲಿ ಬೆಳಿಗ್ಗೆ 6:15 ಹೊರಟು ಸೂರ್ಯೋದಯ ನೋಡೋ ಆಸೆಯಲ್ಲಿ ಹೋದ್ವಿ. ಹೋಗೋ ದಾರಿಯಲ್ಲಿ ಬಿಸಿಲಿದ್ದರಿಂದ ಬೆಟ್ಟದ ಮೇಲಿನ ವಾತಾವರಣದ ಬಗ್ಗೆ ಏನೂ ಸಂಶಯ ಇರಲಿಲ್ಲ. ಆದರೆ ಬೆಟ್ಟದ ಹತ್ರ ಬರ್ತಿರ್ಬೇಕಾದ್ರೆ ಸ್ವಲ್ಪ ಸಂಶಯ ಶುರು ಆಯ್ತು. ಯಾಕಂದ್ರೆ ಬೆಟ್ಟ ಬಿಡಿ, ರೋಡೇ ಸರಿಯಾಗಿ ಕಾಣ್ತಿರ್ಲಿಲ್ಲ. ಇದೊಂದು ಸಮಸ್ಯೆ. ಯಾಕಂದ್ರೆ ಈ ರೋಡಲ್ಲಿ ಪಾತಾಳದ ಗುಂಡಿಗಳಿದೆ. ಆದ್ರಿಂದ ಗಾಡಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಮೇಲೆ ಮುಟ್ಟಿದಾಗ 7 ಗಂಟೆ ಆಗಿತ್ತು. ಗಾಡಿ ಪಾರ್ಕ್ ಮಾಡಿದ ನಂತರ ನಮ್ಮ ದೇಹದ ಇಂಜಿನ್ ಬಿಸಿ ಮಾಡ್ಲಿಕ್ಕೆ ಒಂದು ಕಾಫಿ ಕುಡಿದ್ವಿ. ಆಮೇಲೆ ಶುರು ಬೆಟ್ಟದ 500 ಮೆಟ್ಲು ಹತ್ತುವ ಪ್ರಯತ್ನ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಇಲ್ಲಿ ಚಳಿಯ ಜೊತೆ ಗಾಳಿಯು ಜೋರಾಗಿ ಹೊಡಿತಾ ಇತ್ತು. ಸಿಕ್ಕಾಪಟ್ಟೆ ಜೋರಾಗಿ ಹೊಡಿತಾ ಇತ್ತು. ಎಷ್ಟು ಜೋರಾಗಿತ್ತಂತ ಗಾಳಿಯ ಶಬ್ದದಲ್ಲಿ ಕೇಳಿ. ನಮಗೆ ಎದುರಿಂದ ಯಾರು ಬರ್ತಾ ಇದ್ದಾರೆ ಅಂತ ಸಹ ಕಾಣ್ತಿರ್ಲಿಲ್ಲ. ಸ್ವಲ್ಪ ದೂರ ಹತ್ತುವಾಗಲೇ ನನಗನ್ಸಿತು ನನ್ನ ಕ್ಯಾಮರಾ ಬ್ಯಾಗ್ನ ಭಾರ ಜಾಸ್ತಿ ಆಯ್ತು ಅಂತ. ಅದಕ್ಕೆ ವಾಪಸ್ ಕೆಳಗೆ ಹೋಗಿ ಬ್ಯಾಗ್ ಅನ್ನು ಕಾರಲ್ಲಿಟ್ಟು ಅಲ್ಲಿ ಟೊಪ್ಪಿಗಳು ಮಾರ್ತಿದ್ದದ್ದು ನೋಡಿದೆ. ಸೊ ಟೊಪ್ಪಿ ಹಾಕ್ಸ್ಕೊಂಡು ಇನ್ನೊಂದ್ಸಲ ಬೆಟ್ಟ ಹತ್ತೋದು ಶುರು ಮಾಡಿದ್ವಿ. ಈ ಬೆಟ್ಟದಲ್ಲಿರುವ ಗುಹೆಗಳಲ್ಲಿ ಮುಳ್ಳಪ್ಪ ಸ್ವಾಮಿಯವರು ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಅದಕ್ಕೆ ಈ ಬೆಟ್ಟಕ್ಕೆ ಮುಳ್ಳಯ್ಯನಗಿರಿ ಅನ್ನುವ ಹೆಸರು. ಬೆಳಿಗ್ಗೆ ಮೋಡದಿಂದ ನಮಗೆ ಬೆಟ್ಟದ ಸುತ್ತ ಏನೂ ಕಾಣೋದ್ರಿಂದ ಮೇಲಿರೋ ಮುಳ್ಳಪ್ಪ ಸ್ವಾಮಿ ದೇವಸ್ಥಾನ ನೋಡಿಬಿಡುವ ಅಂತ ಹತ್ತಿದ್ವಿ. ದೇವಸ್ಥಾನ ನೋಡಿ ಆಗುವಾಗ ಸುಮಾರು 8 ಗಂಟೆ ಆಗಿತ್ತು. ಟೈಮ್ ಇದ್ದದ್ರಿಂದ ಮೋಡಗಳು ಹೋಗೋ ತನಕ ಕಾಯುವ ಅಂತ ಯೋಚನೆ ಮಾಡಿದ್ವಿ. ಬೆಟ್ಟದ ಮೇಲಿನ ವಾತಾವರಣ ತುಂಬಾ ತಂಪಾಗಿತ್ತು. ಆದರೆ ನನ್ನ ಮಂಡೆ ಬಿಸಿ ಆಗ್ತಿತ್ತು. ಯಾಕಂದ್ರೆ ಸೂರ್ಯ ಮೇಲೆ ಬಂದ ಮೇಲೂ ಮೋಡಗಳು ಬೆಟ್ಟದಿಂದ ದೂರ ಹೋಗೋದು ಕಾಣ್ತಿರ್ಲಿಲ್ಲ. 9:00 ಆದ್ಮೇಲೆ ಅನ್ಸಿತು ಈ ಬೆಳಿಗ್ಗೆ ಬೆಟ್ಟ ನೋಡ್ಲಿಕ್ಕೆ ಸಿಗೋ ಚಾನ್ಸೇ ಇಲ್ಲ ಅಂತ. ಅದಕ್ಕೆ ಸೀದಾ ಕೆಳಗೆ ಹೋಗಿ ನಮ್ಮ ಊರಿನ ರಾಜೇಶಣ್ಣನ ಅಂಗಡಿಯಲ್ಲಿ ತಿಂಡಿ ತಿಂದು ಒಂದು ಒಳ್ಳೆಯ ಚಿಕ್ಕಮಗಳೂರಿನ ಉದಯ ಫಿಲ್ಟರ್ ಕಾಫಿ ಕುಡಿದ್ವಿ. ಕಾಫಿ ಕುಡಿದಾದ ನಂತರ ಇಡೀ ದಿನ ಮುಳ್ಳಯ್ಯನಗಿರಿಯಲ್ಲಿ ಇರೋ ಬದಲು ಚಿಕ್ಕಮಗಳೂರಿನ ಬೇರೆ ಪ್ರವಾಸಿ ಸ್ಥಳಗಳು ನೋಡಿ ಸಂಜೆ ಸೂರ್ಯಾಸ್ತ ನೋಡ್ಲಿಕ್ಕೆ ವಾಪಸ್ ಬರುವ ಅಂತ ಯೋಚನೆ ಮಾಡಿದ್ವಿ. ಆಗ ರಾಜೇಶಣ್ಣ ನಮಗೆ ಗಾಳಿಕೆರೆ ಅನ್ನೋ ಜಾಗ ನೋಡಿ ಬನ್ನಿ ಅಂತ ಹೇಳಿದ್ರು. ಗಾಳಿಕೆರೆಗೆ ಹೋಗುವ ದಾರಿ ಮಾತ್ರ ತುಂಬಾ ಸಪುರ ಇದೆ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾದ್ರೆ ಡ್ರೈವಿಂಗ್ ಚೆನ್ನಾಗಿ ಗೊತ್ತಿರಬೇಕು. ಗಾಳಿಕೆರೆ ನೋಡಿ ವಾಪಸ್ ಬರುವಾಗ ಜರಿ ಫಾಲ್ಸಿಗೆ ಹೋಗುವ ಜೀಪ್ಗಳು ರೋಡ್ ಸೈಡ್ ಅಲ್ಲಿ ಕಂಡಿತು. ತಕ್ಷಣ ರಾಜೇಶಣ್ಣನಿಗೆ ಕಾಲ್ ಮಾಡಿ ಮುಳ್ಳಯ್ಯನಗಿರಿಯಲ್ಲಿ ಮೋಡಗಳ ಕತೆ ಹೇಗಿದೆ ಅಂತ ಕೇಳಿದೆ. ರಾಜೇಶಣ್ಣ ಅಲ್ಲಿ ಇನ್ನೂ ಏನು ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಸೀದಾ ಜರಿ ಫಾಲ್ಸಿಗೆ ಹೋದ್ವಿ. ಜರಿ ಫಾಲ್ಸ್ ತುಂಬಾ ಚೆನ್ನಾಗಿತ್ತು. ಇದರ ವಿಡಿಯೋ ಚಾನೆಲ್ ನಲ್ಲಿದೆ, ಅದನ್ನು ಈ ವಿಡಿಯೋ ನಂತರ ನೋಡಿ. ಜರಿ ಫಾಲ್ಸ್ ನೋಡಿ ಆಗುವಾಗ ಮಧ್ಯಾಹ್ನ 1:30 ಆಯ್ತು. ಇಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗಿತ್ತು. ಯಾಕಂದ್ರೆ ನಾವು ಬೆಳಿಗ್ಗೆ 6 ಗಂಟೆಯಿಂದ ತಿರುಗಾಡ್ತಾನೆ ಇದ್ವಿ. ಹಾಗೆ ಮೊದಲನೇ ಪ್ರಯತ್ನ ಫೇಲ್ ಆದದ್ರಿಂದ ಸೀದಾ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಮುಳ್ಳಯ್ಯನಗಿರಿ ನೋಡೋ 2ನೇ ಪ್ರಯತ್ನಕ್ಕೆ ಸಂಜೆ 4 ಗಂಟೆಗೆ ಟೆರೆಸ್ ಮೇಲೆ ಹೋಗಿ ಬೆಟ್ಟದ ಕಡೆ ಮೋಡಗಳು ಹೇಗಿದೆ ಅಂತ ನೋಡಿದೆ. ಏನು ವ್ಯತ್ಯಾಸ ಕಾಣಲಿಲ್ಲ. ಆದ್ರೆ ನನಗೆ ಟ್ರಿಪ್ ಮಾಡುವಾಗ ಉತ್ಸಾಹ ಸ್ವಲ್ಪ ಜಾಸ್ತಿ. ಸೊ ಇನ್ನೊಮ್ಮೆ ಹೋಗಿ ನೋಡುವ ಅಂತ ಆ ಸಂಜೆ ನನ್ನ 2ನೇ ಪ್ರಯತ್ನ ಶುರು. ಸೀದಾ ಹೋದ್ವಿ ಬೆಟ್ಟದ ಕಡೆ. ಹೋಗ್ತಾ ಇದ್ದಾಗ ನನ್ನ ಉತ್ಸಾಹ ಇನ್ನೂ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ದಾರಿಯಲ್ಲಿ ಬಿಸಿಲು ಚೆನ್ನಾಗಿ ಹೊಡಿತಾ ಇತ್ತು.
ಒಳ್ಳೆಯ ಬಿಸಿಲಿದ್ದರಿಂದ ಬೆಟ್ಟದ ಮೇಲಿನ ಮೋಡಗಳು ಕಮ್ಮಿಯಾಗಿ ನನ್ನ ಖುಷಿಯಂತೂ ಆಕಾಶದ ತನಕ ಹೋಗ್ತಿತ್ತು. ಈ ಸಂಜೆ ಖಂಡಿತ ಮುಳ್ಳಯ್ಯನಗಿರಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಭರವಸೆ ಇತ್ತು. ಬೆಟ್ಟದ ಮೇಲೆ ಹೋಗೋದಕ್ಕಿಂತ ಮುಂಚೆ ಕೆಳಗಿನ ದೇವಸ್ಥಾನ ಹತ್ತದಿಂದ ಚಿಕ್ಕಮಗಳೂರು ಪೇಟೆ ಹೇಗೆ ಕಾಣ್ತದೆ ಅಂತ ನೋಡ್ಲಿಕ್ಕೆ ನಿಲ್ಸಿದೆ. ಇಲ್ಲಿನ ವ್ಯೂ ತುಂಬಾ ಚೆನ್ನಾಗಿತ್ತು. ಡ್ರೋನ್ ಹಾರಿಸಿ ಒಂದು ಒಳ್ಳೆ ವಿಡಿಯೋ ತೆಗೆಯುವ ಅಂತ ಯೋಚನೆ ಮಾಡಿ, ಓ ದೇವ್ರೆ, ಓ ಮಾರಾಯ, ಇದು ಎಂತ ಆಗ್ತಾ ಉಂಟು ಮಾರಾಯ? ಓಯ್ 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 ಓಯ್, ಎಂತ ಮಾರಾಯ, ನೋಡ್ತಾ ಇದ್ದ ಹಾಗೆ ಹೋಗ್ಬಿಡ್ತಲ್ಲ ಅವಕಾಶ. ಬೆಳಿಗ್ಗೆ ಬೆಟ್ಟದ ಮೆಟ್ಲು ಹತ್ತೋ ಗೋಪುರ ಆದ್ರೂ ಕಾಣ್ತಾ ಇತ್ತು. ಈ ಸಂಜೆ ಅದು ಕಾಣ್ತಿರ್ಲಿಲ್ಲ. ಈ ಮೋಡಗಳಿಗೆ ಸ್ವಲ್ಪ ಹೊತ್ತು ಕಾತಿದ್ರಿ ಅಂತ ಆಗ್ತಿತ್ತು ಮಾರ್ರೆ. ಸೂರ್ಯಾಸ್ತ ನೋಡೋ ಆಸೆಯಲ್ಲಿ ಈ ಎರಡನೇ ಪ್ರಯತ್ನ ಅಟ್ಟರ್ ಫ್ಲಾಪ್ ಆಗ್ಬಿಡ್ತಲ್ಲ. ಎಂತ ಮಾಡೋದೀಗ? ಆಸೆಯೇ ದುಃಖಕ್ಕೆ ಮೂಲ ಅಂತ ಎಣಿಸ್ಕೊಂಡು ಒಂದು ಪ್ಲೇಟ್ ಬಿಸಿ ಬಿಸಿ ಮ್ಯಾಗಿ ತಿಂದು ಬೆಟ್ಟಕ್ಕೆ ನಾಳೆ ಬರ್ತೇನೆ ಅಂತ ಹೇಳೋದಷ್ಟೇ. ಈ ಥರದ ಪರಿಸ್ಥಿತಿ ನನಗೆ ಹೊಸತ್ತೇನಲ್ಲ. ಯಾಕಂದ್ರೆ ಬೆಟ್ಟದ ಮೇಲಿನ ಹವಾಮಾನ ಯಾವಾಗ್ಲೂ ಹೀಗೆ ಅನಿರೀಕ್ಷಿತ. ಪೇಟೆಯಲ್ಲಿ ಒಂದು ಥರ ಹವಾಮಾನ ಇದ್ರೆ ಬೆಟ್ಟದ ಮೇಲೆ ಪೂರ್ತಿ ಉಲ್ಟಾ ಇರ್ತದೆ. ಒಂದು ಸಮಯದಲ್ಲಿ ಒಳ್ಳೆ ಬಿಸಿಲಿದ್ರೆ ಅದನ್ನು ನೋಡ್ತಾ ಇದ್ದ ಹಾಗೆ ಇಡೀ ವಾತಾವರಣ ಬದಲಾಗ್ಬಿಡ್ತದೆ. ಸೊ ಎರಡನೇ ಪ್ರಯತ್ನ ವಿಫಲವಾದದ್ರಿಂದ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೆ ಸೀದಾ ಮನೆಗೆ ಹೋಗೋ ಬದಲು ಬೆಟ್ಟದ ಕೆಳಗೆ ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿದೆ. ಕೆಳಗಿಂದ ಸೂರ್ಯಾಸ್ತ ನೋಡ್ತಾ ಯೋಚನೆ ಮಾಡಿದೆ. ನಾಳೆ ಚಿಕ್ಕಮಗಳೂರಲ್ಲಿ ನನ್ನ ಕೊನೆಯ ದಿನ. ನಾಡಿದ್ದು ಬೆಳಿಗ್ಗೆ ಬೇಗ ಊರಿಗೆ ಹೊರಡಲೇಬೇಕು. ಆದ್ರಿಂದ ಇನ್ನು ಒಂದೇ ಅವಕಾಶ ಇರೋದು ನನಗೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ನೋಡ್ಲಿಕ್ಕೆ ಸಿಗೋದ್ರಿಂದ ಕೊನೆಯ ಪ್ರಯತ್ನದಲ್ಲಿ ಮಧ್ಯಾಹ್ನ ಹೋಗುವ ಅಂತ ಡಿಸೈಡ್ ಮಾಡಿದೆ. ನೋಡುವ ಕೊನೆಯ ದಿನದ ಕೊನೆಯ ಪ್ರಯತ್ನದ ಅದೃಷ್ಟ ಹೇಗಿರ್ತದೆ ಅಂತ. ಯಾಕಂದ್ರೆ ಚಿಕ್ಕಮಗಳೂರಿಗೆ ಹೋಗಿ ಹೆಬ್ಬೆ ಫಾಲ್ಸ್, ಜರಿ ಫಾಲ್ಸ್, ಗಾಳಿಕೆರೆ, ಹಿರೇಕೊಳಲ ಕೆರೆ ಇದೆಲ್ಲ ನೋಡಿಯೂ ಮುಳ್ಳಯ್ಯನಗಿರಿ ನೋಡದಿದ್ರೆ ಅದು ಚಿಕ್ಕಮಗಳೂರು ಟ್ರಿಪ್ ಆಗ್ತದಾ? ಇಲ್ಲ. ಅದಕ್ಕೆ ಈ ಸಂಜೆಯ ಸೂರ್ಯಾಸ್ತ ನೋಡಿ ನಾಳೆ ಮಧ್ಯಾಹ್ನ ಪುನಃ ಮುಳ್ಳಯ್ಯನಗಿರಿಗೆ ಬರುವ ಡಿಸಿಷನ್ ತಗೊಂಡು ಮನೆಗೆ ಹೋದ್ವಿ. ಇನ್ನು ಕೊನೆಯ ದಿನದ ಕಥೆ. ಬೆಳಿಗ್ಗೆ ಪುನಃ ಟೆರೆಸ್ಗೆ ಹೋಗಿ ನೋಡಿದೆ ಏನಾದರೂ ಅವಕಾಶ ಉಂಟಾ ಅಂತ. ಅವಕಾಶ ಕಾಣಲಿಲ್ಲ. ಅದಕ್ಕೆ ಮಧ್ಯಾಹ್ನ ತನಕ ಸಮಯ ಕಳೀಲಿಕ್ಕೆ ಕೆಮ್ಮಣ್ಣುಗುಂಡಿಗೆ ಹೋಗಿ ಬರುವ ಅಂತ ಯೋಚನೆ ಮಾಡಿದ್ವಿ. ಕೆಮ್ಮಣ್ಣುಗುಂಡಿಗೆ ಹೋಗಿ ನೋಡಿದ್ರೆ ಅಲ್ಲಿಯೂ ಏನು ಕಾಣ್ತಿರ್ಲಿಲ್ಲ. ಟೈಮ್ ಪಾಸ್ ಮಾಡ್ಬೇಕಾದ್ರಿಂದ ಅಲ್ಲೇ ಸುಮಾರು ಸುತ್ತಿದ್ವಿ. ಹಾಗೆ ಬಾಗಲಕೋಟೆಯಿಂದ ಕೆಲವರು ಬಂದಿದ್ರು. ಅವರ ಹತ್ರ ಸ್ವಲ್ಪ ಮಾತಾಡಿ ಸಮಯ ಕಳೆದ್ವಿ. 10 ಗಂಟೆ ಆಗಬೇಕಾದ್ರೆ ಮಳೆ ಶುರು ಆಯಿತು. ಕೆಮ್ಮಣ್ಣುಗುಂಡಿಯಲ್ಲಿ ಏನು ಕಾಣೋದ್ರಿಂದ ಕಲ್ಲತಗಿರಿ ಕಡೆಗೆ ಹೊರಟ್ವಿ. ಕಲ್ಲತಗಿರಿಯಲ್ಲಿ ಒಂದು ಸಣ್ಣ ಜಲಪಾತ ಇದೆ. ಆದ್ರೆ ಅದರ ಹತ್ರ ಬಿಸಾಡಿದ ಕಸ ನೋಡಿ ನೀರಿಗೆ ಇಳಿಯದೆ ವಾಪಸ್ ಹೋಗುವ ಅಂತ ಅನ್ಸಿತು. ಇದರ ನಂತರ ಗೂಗಲ್ ಅಲ್ಲಿ ಯಾವ್ದಾದ್ರು ಬೇರೆ ಒಳ್ಳೆ ಲೊಕೇಶನ್ ಉಂಟಾ ಅಂತ ನೋಡಿದ್ವಿ. ಅಯ್ಯನ ಕೆರೆ ಅನ್ನೋ ಜಾಗ ತೋರಿಸಿತು. ಆದ್ರೆ GPS ತೋರಿಸಿದ ದಾರಿಯಲ್ಲಿ ಹೋದ್ರೆ ಅದು ಒಟ್ರಾಶಿ ಹಾಳಾಗಿತ್ತು. ಎಷ್ಟು ದೂರ ಹೋದ್ರೂ ಗುಂಡಿಗಳು ಮುಗಿತಾ ಇರಲಿಲ್ಲ. ಒಂಥರ ಆಫ್ ರೋಡ್ ಅಂತಾನೆ ಹೇಳ್ಬೋದು ನೀವು. ಮತ್ತೆ ಈ GPS ಉಂಟಲ್ಲ, ಅದು ಅಂಡೆ ಪಿರಿಕಿಯೇ ಕೆಲವೊಮ್ಮೆ. ಈ ಖರಾಬ್ ರೋಡಲ್ಲಿ ಸುಮಾರು ದೂರ ಹೋದ್ಮೇಲೂ ಆ GPS ನಮ್ಮನ್ನು ಯಾವುದೋ ಜಾಗ ಕರ್ಕೊಂಡೋಯ್ತು. ಹೋದ ಜಾಗದಲ್ಲಿ ಎಂಥದೂ ಇರಲಿಲ್ಲ. ಸೊ ಇಷ್ಟೊತ್ತಿಗೆ ನನ್ನ ಉತ್ಸಾಹ ಫುಲ್ ಢಮಾರ್ ಆಗಿತ್ತು. ಯಾಕಂದ್ರೆ ಬೆಳಗಿನ ಅಷ್ಟು ಪ್ಲಾನ್ಸ್ ಫುಲ್ ಫೇಲ್ ಆಯ್ತು. 12:30 ಆದ ಕಾರಣ ಊಟಕ್ಕೆ ಎಲ್ಲಿಯಾದ್ರೂ ಹೋಟೆಲ್ ಹುಡುಕುವ ಅಂತ ವಾಪಸ್ ಪೇಟೆಯ ಕಡೆ ಹೋದ್ವಿ. ಹೋಗ್ತಾ ಇದ್ದಾಗೆ ಬೆಟ್ಟದ ಕಡೆ ನೋಡಿದೆ. ಮೋಡಗಳು ಬೆಟ್ಟದ ಮೇಲಿಂದ ದೂರ ಹೋಗ್ತಿದ್ದಾಗೆ ಕಾಣಿಸ್ತಿತ್ತು. ನನ್ನ ಉತ್ಸಾಹ ಏರಿದ ಪೆಟ್ಟಿಗೆ ಊಟ ಬಿಟ್ಟು ಸೀದಾ ಹೋದದ್ದೇ ಬೆಟ್ಟದ ಕಡೆ. ಎಲ್ಲಿಯೂ ಸ್ಟಾಪ್ ಕೊಡ್ಲಿಲ್ಲ. ಇವತ್ತು ಖಂಡಿತವಾಗ್ಲೂ ಬೆಟ್ಟ ನೋಡ್ಲಿಕ್ಕೆ ಸಿಗ್ತದೆ ಅಂತ ನಿನ್ನೆ ಸಹ ಹೇಳಿದ್ದೆ. ಆದ್ರೆ ಇವತ್ತು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಬೆಟ್ಟದ ಹತ್ತಿರ ಆಗುವಾಗ ಮೋಡಗಳು ಕ್ಲಿಯರ್ ಆಗ್ತಾ ಇತ್ತು. ಹಾಗೆ ಗುಂಡಿಗಳು ಸರಿಯಾಗಿ ಕಾಣಿಸ್ಲಿಕ್ಕೆ ಶುರು ಆಯ್ತು. ಸೊ ಮೇಲೆ ಹೋಗಿ ಬೇಗ ಗಾಡಿ ಪಾರ್ಕ್ ಮಾಡಿ ಪುನಃ ಬೆಟ್ಟ ಹತ್ಲಿಕ್ಕೆ ಶುರು ಮಾಡಿ, ಓ ದೇವರೇ, ಕೊನೆ ಪ್ರಯತ್ನವು ಫೇಲ್ ಆಗ್ತದಾ ಮಾರ್ರೆ? ಚಾನ್ಸೇ ಇಲ್ಲ.
ಸೊ ಇದು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಬೆಟ್ಟ. ಕಡೆಗೂ ನೋಡ್ಲಿಕ್ಕೆ ಸಿಕ್ಕಿತು. ಮಧ್ಯಾಹ್ನ ಬಂದ ಕಾರಣ ಚಳಿ ಜಾಸ್ತಿ ಇರಲಿಲ್ಲ. ಅದಕ್ಕೆ ನನ್ನ ಭಾರದ ಕ್ಯಾಮೆರಾ ಬ್ಯಾಗ್ ಹಾಕೊಂಡ್ರು ಬೆಟ್ಟದ ಮೆಟ್ಲು ಸ್ವಲ್ಪ ಆರಾಮದಲ್ಲಿ ಹತ್ಲಿಕ್ಕಾಯ್ತು. ಮಧ್ಯಾಹ್ನ ಕೂಡ ಮೋಡಗಳು ಬೆಟ್ಟದ ಮೇಲೆ ತುಂಬಿ ಬಿಡ್ತದೆ, ಆದರೆ ನೀವು ನೋಡಿದ ಹಾಗೆ ಆಗಾಗ ಫುಲ್ ಕ್ಲಿಯರ್ ಆಗ್ತದೆ. ಬೆಟ್ಟ ನೋಡಿ ಆಗುವಾಗ 3:30 ಆಗಿತ್ತು. ಅದೇ ಸಮಯದಲ್ಲಿ ಮಳೆ ಶುರುವಾಗಿ ಪುನಃ ಜೋರು ಚಳಿ ಆಗ್ಲಿಕ್ಕೆ ಶುರು ಆಯ್ತು. ಆದ್ರೆ ನನಗೆ ಮಾತ್ರ ಒಂದು ಚೂರು ಬೇಜಾರಿರ್ಲಿಲ್ಲ, ಯಾಕಂದ್ರೆ ಕಡೆಗೂ ಮುಳ್ಳಯ್ಯನಗಿರಿ ನೋಡುವ ಆಸೆ ಈಡೇರಿತು. ಚಿಕ್ಕಮಗಳೂರು ಟ್ರಿಪ್ ಕರೆಕ್ಟ್ ಆಗಿ ಮುಕ್ತಾಯ ಆಯ್ತು. ಅದೃಷ್ಟ ಚೆನ್ನಾಗಿರೋರಿಗೆ ಮುಳ್ಳಯ್ಯನಗಿರಿ ಮೊದಲನೆಯ ಪ್ರಯತ್ನದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದೃಷ್ಟ ಚೆನ್ನಾಗಿಲ್ದಿದ್ರೆ ನಮ್ಮ ತರ ಉತ್ಸಾಹ ಚೆನ್ನಾಗಿರ್ಬೇಕು. ಉತ್ಸಾಹ ಅಂತ ನಾನು ಹೇಳೋದಷ್ಟೇ, ಆದ್ರೆ ನಮ್ಮ ಊರಲ್ಲಿ ಈ ತರ 3 ಸಲ ಹೋಗೋದಕ್ಕೆ ಮರ್ಲ್ ಅಂತ ಹೇಳ್ತಾರೆ. ವಾಪಸ್ ಮನೆಗೆ ಹೋಗುವಾಗ ಯೋಚನೆ ಮಾಡಿದೆ, ಇವತ್ತೇನಾದ್ರೂ ಸಂಜೆ ಬಂದಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಅದಕ್ಕೆ ಮನೆಗೆ ಹೋದ ಮೇಲೆ ಪುನಃ ಟೆರೆಸ್ ಮೇಲಿಂದ ಬೆಟ್ಟದ ಕಡೆ ಮೋಡಗಳು ಹೇಗಿದೆ ಅಂತ ನೋಡಿದೆ. ನಿನ್ನೆ ಸಂಜೆ ಹೇಗಿತ್ತೋ ಹಾಗೆ ಇತ್ತು, ಎಂಥದೂ ಕಾಣ್ತಿರ್ಲಿಲ್ಲ. ಕೊನೆಯ ದಿನದ ಕೊನೆಯ ಪ್ರಯತ್ನದಲ್ಲಿ ಮಧ್ಯಾಹ್ನ ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸೊ ಇದು ನನ್ನ ಮೊದಲನೇ ಚಿಕ್ಕಮಗಳೂರು ಟ್ರಿಪ್ಪಿನ ಮುಳ್ಳಯ್ಯನಗಿರಿ ನೋಡೋ ಪ್ರಯತ್ನದ ಕತೆ. ಆಕ್ಚುಲಿ ನಾವು ಚಿಕ್ಕಮಗಳೂರಲ್ಲಿ 4 ದಿನ ಇದ್ವಿ. ಮೊದಲನೇ ದಿನ ಹೆಬ್ಬೆ ಫಾಲ್ಸಿಗೆ ಹೋದ್ವಿ. ಅದರ ವಿಡಿಯೋ ಚಾನಲ್ ನಲ್ಲಿದೆ, ಖಂಡಿತ ನೋಡಿ. ಯಾಕಂದ್ರೆ ಜಲಪಾತಕ್ಕೆ ಆಫ್ ರೋಡ್ ಜೀಪ್ ಅಲ್ಲಿ ಹೋಗೋ ಫುಲ್ ಎಕ್ಸ್ಪೀರಿಯನ್ಸ್ ತೋರಿಸಿದ್ದೇನೆ. 2ನೇ ದಿನ ಅಮಾವಾಸ್ಯೆ ಆಗಿತ್ತು. ಅಮಾವಾಸ್ಯೆ ದಿನ ತಿರುಗಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲಿಯೂ ಹೋಗದೆ ಮನೆಯಲ್ಲೇ ಕುತ್ಕೊಂಡು ಮುಳ್ಳಯ್ಯನಗಿರಿ ಪ್ಲಾನ್ ಮಾಡ್ತಾ ಇದ್ದೆ. 3ನೇ ಮತ್ತೆ 4ನೇ ದಿನದ ಕತೆ ಇವತ್ತಿನ ವಿಡಿಯೋಲ್ಲಿ ಹೇಳಿದೆ. ವಿಡಿಯೋ ನೋಡಿ ಇಷ್ಟ ಆಯ್ತು ಅನ್ಸ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸುಮಾರು ವಿಡಿಯೋಗಳಿದೆ ಚಾನಲ್ನಲ್ಲಿ, ಅದನ್ನು ನೋಡಿ. ಮುಂದಿನ ವಿಡಿಯೋಲ್ಲಿ ಸಿಗುವ. ಧನ್ಯವಾದಗಳು.